ಎಲ್ರಿಗೂ ನಮಸ್ಕಾರ. SNM ಎಡಿಟ್ ಬಾಕ್ಸ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಸತೀಶ್ ಅಂತ. ಸೊ ನೀವು ನೋಡ್ತಿರ್ಬೋದು ಇಲ್ಲಿ ನಿನ್ನೆಯಿಂದ ಅಂದರೆ ಮೊನ್ನೆಯಿಂದ ತುಂಬ ಟ್ರೆಂಡಿಂಗಲ್ಲಿರೋ ಒಂದು AI ಪ್ರಾಂಪ್ಟು. ಈ ಪ್ರಾಂಪ್ಟಿಂದ ನೀವು ಈ ರೀತಿಯಾಗಿ ನಿಮ್ಮ ಫೋಟೋಗಳನ್ನ ಈಸಿಯಾಗಿ ಜಸ್ಟ್ ಒನ್ ಕ್ಲಿಕ್ಕಲ್ಲಿ ಚೇಂಜ್ ಮಾಡ್ಬೋದು. ಸೊ ನೀವು ನೋಡ್ತಿರ್ಬೋದು, ಫೋಟೋ ಕೆಳಗಡೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಜಸ್ಟು ಸಿಂಪಲ್ ಸ್ಟೆಪ್ ಇದೆ. ಏನಪ್ಪ ಅಂತಂದರೆ, ನಿಮ್ಮ ಫೋಟೋ ಅಪ್ಲೋಡ್ ಮಾಡಬೇಕು, ಜೊತೆಗೆ ಒಂದು ಪ್ರಾಂಪ್ಟ್ ಇದೆ, AI ಪ್ರಾಂಪ್ಟ್. ಸೊ ಆ ಪ್ರಾಂಪ್ಟ್ನ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಫೋಟೋ ಇಮಿಡಿಯೇಟ್ ಆಗಿ ಸೆಕೆಂಡ್ಸ್ ಒಳಗಡೆ ಅದು ಕನ್ವರ್ಟ್ ಆಗುತ್ತೆ. ಸೊ ಮತ್ತೆ ಆಗ್ತಾಳೆ, ಬನ್ನಿ ನೋಡೋಣ ಹೇಗೆ ಕನ್ವರ್ಟ್ ಮಾಡೋದು ಅಂತ. ಅದಕ್ಕೆ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಸೊ ಫಸ್ಟ್ ನೀವು ಗೂಗಲಲ್ಲಿ ಜೆಮಿನಿ ಅಂತ ಸರ್ಚ್ ಮಾಡಿ. ಸೊ ಕೆಳಗಡೆ ನೋಡ್ಬೋದು ಗೂಗಲ್ ಜೆಮಿನಿ ಅಂತ ಬರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿ. ಸೊ ಏನಪ್ಪ ಅಂತಂದರೆ, ನಿಮ್ಮ ಇಮೇಲ್ ಅಕೌಂಟಿಂದ ಲಾಗಿನ್ ಆಗಬೇಕಾಗುತ್ತೆ ಅಷ್ಟೇ, ಓಕೆನಾ. ಸೊ ಲಾಗಿನ್ ಆದಮೇಲೆ ನೀವು ಇಲ್ಲಿ ನೋಡ್ಬೋದು ಕೆಳಗಡೆ ಆಸ್ಕ್ ಜೆಮಿನಿ ಅಂತ ಇದೆ, ಮತ್ತು ಪ್ಲಸ್ ಅಂತ ಇದೆ, ಓಕೆನಾ. ಇಲ್ಲಿ ನೀವು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಫೈಲ್ಸ್, ನಿಮ್ದು ಯಾವ ಫೋಟೋ ಇರುತ್ತಲ್ಲ ಆ ಫೋಟೋನ ಅಪ್ಲೋಡ್ ಮಾಡಬೇಕು. ಸೊ ನೀವು ನೋಡ್ಬೋದು ನಾನೊಂದು ಫೋಟೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದು ಲೋಡ್ ಆಗ್ತದೆ, ನೋಡ್ಬೋದು ಇವಾಗ ಒಂದು ಫೋಟೋ ಅಪ್ಲೋಡ್ ಆಗಿದೆ. ಸೊ ನೆಕ್ಸ್ಟು ನನ್ನ ಹತ್ರ ಒಂದು ಪ್ರಾಂಪ್ಟ್ ಇದೆ, ಓಕೆನಾ. ಇಲ್ಲಿ ನೋಡ್ಬೋದು, ನೀವು ಪ್ರಾಂಪ್ಟು ಕಾಪಿ ಮಾಡಿದ್ದೀನಿ, ಓಕೆನಾ. ಕ್ರಿಯೇಟ್ ಎ 1/7 ಸ್ಕೇಲ್ ಕಮರ್ಷಿಯಲೈಸ್ ಫಿಗರ್ ಇನ್ ಆಫ್ ದ ಕ್ಯಾರೆಕ್ಟರ್ಸ್. ಅಂದರೆ ಅದು ಹೇಳುತ್ತೆ ಈ ಫೋಟೋದಲ್ಲಿರೋ ಒಂದು ಪರ್ಸನ್, ಅಂದರೆ ಈ ಫೋಟೋದಲ್ಲಿರೋ ಒಂದು ಕ್ಯಾರೆಕ್ಟರ್ ಏನಿದೆಯಲ್ಲ ಆ ಕ್ಯಾರೆಕ್ಟರ್ನ ಈ ಥರ 3D ಮಾಡಲ್ ಆಗಿ ಮತ್ತು ಡೆಸ್ಕ್ಟಾಪ್ ಮೇಜ್ ಮೇಲೆ ಈ ಥರ ಕ್ಲಿಯರ್ ಆಗಿ 3D ಮಾಡಲಿಂಗ್ ಪ್ರೊಸೆಸ್ಸಲ್ಲಿ ಡಿಸೈನ್ ಮಾಡಿ ಅಂತ ಅದು ಕ್ಲೀನಾಗಿ ಎಕ್ಸ್ಪ್ಲನೇಷನ್ ಮಾಡುತ್ತೆ. ಈ ಪ್ರಾಂಪ್ಟ್ನ ನಾನು ನಿಮಗೆ ವಿಡಿಯೋ ಜೊತೆ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ನೀವು ಈಸಿಯಾಗಿ ಈ ಪ್ರಾಂಪ್ಟ್ನ ಅಲ್ಲಿಂದ ಕಾಪಿ ಮಾಡ್ಕೋಬೋದು, ಓಕೆನಾ. ಜಸ್ಟ್ ಸೆಂಡ್ ಅಂತ ಕ್ಲಿಕ್ ಮಾಡಿ, ಜಸ್ಟ್ ವೇಟ್ ಮಾಡಿ. ಸೊ ಒಂದು ವಿತಿನ್ 10 ಸೆಕೆಂಡ್ಸ್ ಒಳಗಡೆ ಅದು ಕ್ರಿಯೇಟ್ ಆಗುತ್ತೆ. ಸೊ ನೀವು ನೋಡ್ಬೋದು ಜನರೇಟಿಂಗ್ ಇಮೇಜ್ ಅಂತ ಬರ್ತಿದೆ. ಸೊ ನೋಡ್ಬೋದು ಕೆಳಗಡೆ ಇಮೇಜ್ ಕ್ರಿಯೇಟ್ ಆಗಿದೆ, ಓಕೆನಾ. ಜಸ್ಟ್ ಇದನ್ನು ಓಪನ್ ಮಾಡಿ, ಇಲ್ಲಿ ನೋಡಿ ಕ್ಲೀನಾಗಿ ಆ ಇಮೇಜು ಕ್ರಿಯೇಟ್ ಆಗಿದೆ. ಮೇಲ್ಗಡೆ ಡೌನ್ಲೋಡ್ ಅಂತ ಆಪ್ಷನ್ ಇರುತ್ತೆ, ಡೌನ್ಲೋಡ್ ಮಾಡಿದರೆ ಆಗೋಯ್ತು. ಸೊ ಇದೇ ಥರ ನೀವು ನಿಮ್ಮ ಫೋಟೋಸ್ಗಳನ್ನ ಡಿಫ್ರೆಂಟ್ ಫೋಟೋಸ್ಗಳನ್ನ ಆ್ಯಡ್ ಮಾಡ್ಬೋದು. ಸೊ ನೀವು ಸಿಂಗಲ್ ಅಂದರೆ ಪ್ರಾಪರ್ ಕ್ವಾಲಿಟಿ ಇರೋ ಫೋಟೋಸ್ ಹಾಕಿದ್ರೆ ನಿಮಗೆ ಇಲ್ಲಿ ಫಿನಿಶಿಂಗ್ ಒಳ್ಳೆ ಕ್ವಾಲಿಟಿ ಬರುತ್ತೆ. ನಿಮ್ಮ ಫೋಟೋ ಏನಾದರೂ ಸ್ವಲ್ಪ ಬ್ಲರ್ ಇದ್ದರೆ ಅಥವಾ ನಿಮ್ಮ ಫೋಟೋ ಕ್ವಾಲಿಟಿ ಏನಾದರೂ ಸ್ವಲ್ಪ ಕಡಿಮೆ ಇದ್ದರೆ ಇಲ್ಲಿ ಸಹ ಫಿನಿಶಿಂಗ್ ಒಂದು ಸ್ವಲ್ಪ ಕಡಿಮೆ ಬರುತ್ತೆ. ಸೊ ಇದಾಗಿತ್ತು ಸಿಂಪಲ್ ಸ್ಟೆಪ್, ಹೇಗೆ ಕ್ರಿಯೇಟ್ ಮಾಡೋದು ನಾರ್ಮಲ್ ಇಮೇಜ್ ಟು ಈ ಥರ 3D ಮಾಡಲಿಂಗ್ ಅಬ್ಜೆಕ್ಟ್ ಆಗಿ. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಆ ಪ್ರಾಂಪ್ಟ್ನ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ಅದರಿಂದ ನೀವು ಕಾಪಿ ಮಾಡಿಕೊಂಡು ಸೇವ್ ಮಾಡ್ಕೋಬೋದು. ಸ್ಟೆಪ್ 1 ಗೂಗಲ್ಗೆ ಓಪನ್ ಮಾಡಿ ಜೆಮಿನಿಲಿ, ನೆಕ್ಸ್ಟು ಇಮೇಲಿಂದ ಲಾಗಿನ್ ಆಗಿ, 3rd ಸ್ಟೆಪ್ಪು ಆ ಪ್ರಾಂಪ್ಟು ಮತ್ತು ನಿಮ್ಮ ಫೋಟೋ ಅಪ್ಲೋಡ್ ಮಾಡಿ ಅಷ್ಟೇ. ಸೊ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ. ಶುಭ ದಿನ.